ಎಷ್ಟೇ ಕಪ್ಪಾಗಿರುವಂತಹ ಬೆಳ್ಳಿ ಸಾಮಾನುಗಳು, ಅದರಲ್ಲೂ ಪೂಜೆಗೆ ಬಳಸುವಂತಹ ದೀಪಗಳಾಗಿರಲಿ ಅಥವಾ ಅರ್ಶಿನ ಕುಂಕುಮದ ಬಟ್ಲಾಗಿರಲಿ, ದೇವರ ಮೂರ್ತಿಗಳಾಗಿರಲಿ ಅಥವಾ ಕಾಲಿಗೆ ಹಾಕುವಂಥ ಕಾಲ್ಗೆಜ್ಜೆ ಆಗಿರಲಿ, ಎಷ್ಟೇ ಕಪ್ಪಾಗಿದ್ದರೂ ಎಷ್ಟೇ ಕೊಳೆ ಕೂತಿದ್ರೂ ಕೂಡ ನಿಮಿಷಗಳಲ್ಲಿ ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇದನ್ನು ಮಾಡಿ ನೋಡಿ, ಹೊಸದರಂತೆ ಹೊಳಿಲಿಕ್ಕೆ ಶುರುವಾಗುತ್ತೆ. ಖಂಡಿತವಾಗ್ಲೂ ಸೂಪರಾಗಿರೋವಂಥ ಒಂದು ಒಳ್ಳೆ ಟ್ರಿಕ್ಸನ್ನು ತೊಗೊಂಡು ಬಂದಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅರ್ಶಿನ ಕುಂಕುಮದ ಬಟ್ಲು. ನೋಡ್ಬೋದು ನೀವು ಎಷ್ಟು ಒಂದು ಕಲೆಗಳು ಕೂತಿದೆ, ಎಷ್ಟು ಕಪ್ಪಾಗಿದೆ ಅಂಥೇಳಿ. ಈ ರೀತಿ ಅರ್ಶಿನ ಕುಂಕುಮದ ಬಟ್ಲಾಗಿರಲಿ ಅಥವಾ ದೇವರ ಮೂರ್ತಿಗಳಾಗಿರ್ಬೋದು ಅಥವಾ ದೀಪಗಳಾಗಿರ್ಬೋದು, ತಟ್ಟೆ ಚೆಂಬು ಯಾವುದೇ ಆಗಿದ್ರೂ ಕೂಡ, ಅಥವಾ ಕಾಲಿಗೆ ಗೆಜ್ಜೆ ಆಗಿರ್ಬೋದು, ಕೈಗೆ ಬಳಸುವಂಥ ಖಡ್ಗ ಆಗಿರ್ಬೋದು, ಯಾವುದೇ ಒಂದು ನಿಮ್ಮ ಹತ್ರ ಇರುವಂತಹ ಬೆಳ್ಳಿ ಸಾಮಾನುಗಳು ತುಂಬ ಬೇಗ ಕಪ್ಪಾಗಿದೆ, ತುಂಬ ಕೊಳೆ ಕೂತಿದೆ ಅಂದರೆ ಈ ಒಂದು ವಿಧಾನವನ್ನು ಖಂಡಿತವಾಗ್ಲೂ ಒಮ್ಮೆ ಮಾಡಿ ನೋಡಿ. ನಾನಿಲ್ಲಿ ಒಂದು 4ರಿಂದ 5 ಸಾಮಾನುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗಾಗಿ ಒಂದು ಅರ್ಧ ಶೀಟ್ ಆಗೋಷ್ಟು ಸಿಲ್ವರ್ ಫಾಯಿಲನ್ನು ನೋಡಿ ಈ ರೀತಿ ಕಟ್ ಮಾಡಿ ಅದನ್ನು ಉಂಡೆ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ತೊಗೊಂಡ್ರೆ ನೀವು ಜಾಸ್ತಿ ಸಿಲ್ವರ್ ಫಾಯಿಲನ್ನು ಇಲ್ಲಿ ಬಳಸ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇದೆ ಅನ್ನೋಂಥ ಸಮಯದಲ್ಲಿ ತೊಗೊಂಡಿರೋವಂಥ ಸಿಲ್ವರ್ ಫಾಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಆನಂತರ 1 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಇದರಲ್ಲೇನೆ ಸೇರಿಸ್ಕೊಂಡು, ನಂತರ ನಾವು ತೊಗೊಂಡಿರೋವಂಥ ಅಂದರೆ ತೊಳೆಯೋದಕ್ಕೆ ಯಾವುದನ್ನು ತೊಗೊಂಡಿದ್ದೀವಲ್ಲ ಆ ಎಲ್ಲ ಬೆಳ್ಳಿ ಸಾಮಗ್ರಿಗಳನ್ನು ಇದರಲ್ಲಿ ಹಾಕ್ಕೊಳ್ಬೇಕು. ನಾನಿಲ್ಲಿ ಅರ್ಶಿನ ಕುಂಕುಮದ ಬಟ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಮೇಲೆ ಕೆಳಗೆ ಒಮ್ಮೆ ನೀಟಾಗಿ ಮಾಡಿ. ನೀರು ಕಂಪ್ಲೀಟಾಗಿ ತುಂಬ ಇದ್ದರೆ ಹಾಗೆ ಬಿಟ್ಬಿಡಿ. ಕಡಿಮೆ ಇದೆ ಅಂದರೆ 1-2 ಸತಿ ಮಗ್ಚ್ ಹಾಕಬೇಕು, ಆ ಕಡೆ ಈ ಕಡೆ ಮಾಡ್ಕೊಳ್ಬೇಕು. ನೋಡಿ ನಾನಿಲ್ಲಿ ಕಾಲ್ಗೆಜ್ಜೆ ಸಹಿತವಾಗಿ ಹಾಕಿ ತೋರಿಸ್ತಾ ಇದ್ದೀನಿ. ಇದೇನು ತುಂಬ ಕಪ್ಪಾಗಿಲ್ಲ, ಆದರೂ ಸಹ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಸಹ ನೀವು ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬೋದು. ತುಂಬ ಕಪ್ಪಾಗಿದೆ, ತುಂಬ ಕೊಳೆ ಕೂತಿದೆ, ನಾವು ಕಾಲಿಗೆ ಹಾಕಿದ ತಕ್ಷಣವೇ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಅಂದರೆ ಖಂಡಿತವಾಗ್ಲೂ ಈ ಒಂದು ವಿಧಾನದಲ್ಲಿ ಖಂಡಿತವಾಗ್ಲೂ ನಿಮ್ಮ ಕಾಲ್ಗೆಜ್ಜೆಯನ್ನು ನೀವು ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಬ್ರಷ್ ಹಾಕಬೇಕು, ಉಜ್ಜಬೇಕು, ತುಂಬ ಸಮಯ ಹಿಡಿಯುತ್ತೆ ಅನ್ನೋ ಹಾಗೇನೇ ಇಲ್ಲ. ನೋಡಿ ಈ ರೀತಿ ಕುದಿಯೋವಂಥ ನೀರಲ್ಲಿ ನೀವು ಯಾವುದನ್ನು ಬೆಳ್ಳಿ ಒಂದು ಪದಾರ್ಥಗಳನ್ನು ತೊಳ್ಕೊಳ್ಬೇಕು ಅವನ್ನೆಲ್ಲ ಈ ರೀತಿ ಹಾಕಿಬಿಟ್ಟು ಒಂದು 5-6 ನಿಮಿಷಗಳವರೆಗೆ ಚೆನ್ನಾಗಿ ಈ ರೀತಿ ಕುದಿಸ್ಕೊಂಡ್ರೆ ಸಾಕು. ನಿಮ್ಮ ಯಾವುದೇ ಒಂದು ಬೆಳ್ಳಿ ಸಾಮಗ್ರಿಗಳಾಗಿದ್ದರೂ ಕೂಡ ಪಳಪಳ ಅಂಥೇಳಿ ಹೊಳೆಯುತ್ತೆ, ಹೊಸದರಂತೆ ಆಗ್ತಾ ಹೋಗುತ್ತೆ. ನೋಡಿ ಚೆನ್ನಾಗಿ ಇದು ಕುದೀತಾ ಇದೆ. ನಾನಿಲ್ಲಿ ಒಂದು 5-6 ನಿಮಿಷ ಚೆನ್ನಾಗಿ ಹಾಗೇ ಬಿಟ್ಟಿದ್ದೆ. ನೀವು ನೋಡ್ಬೋದು ಇಲ್ಲಿ ಮೊದಲು ಯಾವ ರೀತಿಯಾಗಿತ್ತು, ಈಗ ಯಾವ ರೀತಿಯಾಗಿ ಆಗಿದೆ ಅಂಥೇಳಿ ಆ ಒಂದು ವ್ಯತ್ಯಾಸ ನಿಮಗೇ ಗೊತ್ತಾಗ್ತಾ ಇದೆ. ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸಿದ್ದಾದಮೇಲೆ ನಾನು ಈ ಒಂದು ಏನು ಹಾಕಿದ್ನಲ್ಲ ಅವನ್ನೆಲ್ಲವನ್ನು ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಬಿಸಿನೀರಿನಿಂದ ಹೊರಗಡೆ ತೆಗೆದಿಟ್ಕೊಂಡಿದ್ದೀನಿ. ಒಂದು 5-6 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಎಷ್ಟೇ ಕೊಳೆ ಆಗಿದ್ರೂ ಕೂಡ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನೀವು ಕೂಡ ಈ ಒಂದು ಬೆಳ್ಳಿ ಸಾಮಾನುಗಳನ್ನು ತೊಳೆಯುವಂಥ ಸಮಯದಲ್ಲಿ ಈ ಒಂದು ವಿಧಾನವನ್ನು ಅನುಸರಿಸಿ. ನಾವು ಇಲ್ಲಿ ಹೆಚ್ಚು ಶ್ರಮ ಪಡುವಂಥ ಅವಶ್ಯಕತೆಯೇ ಇಲ್ಲ, ಕೈಗೆ ಕೆಲಸನೇ ಇಲ್ಲ ಅಂತಲೇ ಹೇಳ್ಬೋದು. ನೀರಲ್ಲಿ ಹಾಕಿ ಕುದಿಸ್ಕೊಂಡ್ರೆ ಎಷ್ಟೇ ಕೊಳೆಯಾಗಿರುವಂಥ, ಎಷ್ಟೇ ಕಲೆ ಆಗಿರುವಂಥ ಬೆಳ್ಳಿ ಸಾಮಾನುಗಳು ಕ್ಲೀನ್ ಆಗುತ್ತೆ. ಆ ನಂತರ ನೀವು ಒಮ್ಮೆ ಬೇರೆ ನೀರಲ್ಲಿ ಒಂದು ಸತಿ ನೀಟಾಗಿ ತೊಳ್ಕೊಂಬಿಟ್ರೆ ನಮ್ಮ ಈ ಒಂದು ಬೆಳ್ಳಿ ಪಾತ್ರೆಗಳು ಅಥವಾ ಬೆಳ್ಳಿ ಸಾಮಾನುಗಳು ಪಳ ಅಂಥೇಳಿ ಹೊಳೆಯುತ್ತೆ, ಹೊಸದರಂತೆ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಕಾಲ್ಗೆಜ್ಜೆ ಕೂಡ ಅಷ್ಟೇ ಎಷ್ಟು ಕ್ಲೀನ್ ಆಗಿದೆ ಅಂತೇಳಿ ನೀವೇ ನೋಡ್ಬೋದು. ಇನ್ನು ಒಂದು ಅರ್ಶಿನ ಕುಂಕುಮದ ಬಟ್ಲು ಕೂಡ ಅಷ್ಟೇ ಎಷ್ಟು ಕಲೆಗಳಾಗಿತ್ತು ಎಲ್ಲನೂ ಕಂಪ್ಲೀಟಾಗಿ ಹೋಗಿದೆ ಅಂತಲೇ ಹೇಳ್ಬೋದು. ಇನ್ನು ನಾವು ಈ ರೀತಿ ನೀರಲ್ಲಿ ಹಾಕಿದ್ರೂ ಸರಿ ಅಥವಾ ಕೈಯಲ್ಲಿ ತೊಳೆದ್ರೂ ಸರಿ, ನಾವು ಈ ಒಂದು ಬೆಳ್ಳಿ ಸಾಮಾನುಗಳನ್ನು ತೆಗೆದಿಡುವಂಥ ಸಮಯದಲ್ಲಿ ಹಸಿಯಾಗಿಯೇ ಇಡಬಾರ್ದು. ಇದರಿಂದ ತುಂಬ ಬೇಗ ಕಪ್ಪು ಕಲೆಗಳು, ಚುಕ್ಕೆಗಳು ಆಗಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ನಾವು ನೀರಲ್ಲಿ ತೊಳೆದಿದ್ದೀವಿ ಅನ್ನೋವಂಥ ಸಮಯದಲ್ಲಿ ಒಂದು ಒಣ ಬಟ್ಟೆಯಿಂದ, ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಬೇಕು. ಕಂಪ್ಲೀಟಾಗಿ ನೀರು ಹೋಗೋವರೆಗೂ, ಡ್ರೈ ಆಗೋವರೆಗೂ ಒರೆಸ್ಬಿಟ್ಟು ಆನಂತರ ಗಾಳಿ ಆಡದಂತೆ ಅಂದರೆ ಒಂದು ಏರ್ಟೈಟ್ ಬಾಕ್ಸ್ನಲ್ಲೋ ಅಥವಾ ಪ್ಲಾಸ್ಟಿಕ್ ಕವರ್ನಲ್ಲೋ ಬಟ್ಟೆಯಲ್ಲೋ ಸುತ್ತಿ ಇದನ್ನು ನೀಟಾಗಿ ಎತ್ತಿಡೋದ್ರಿಂದ ತುಂಬ ಸಮಯಗಳವರೆಗೆ ಇದೇ ರೀತಿಯಾಗಿ ಹೊಳೆಯುವಂತೆ ಇರುತ್ತೆ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನು ನಾವು ಈ ರೀತಿ ಮುಖವಾಡ ಆಗಿರ್ಬೋದು ಅಥವಾ ವಿಗ್ರಹಗಳಾಗಿರ್ಬೋದು ಅದನ್ನೆಲ್ಲ ನಾವು ಈ ರೀತಿ ಕುದಿಯೋವಂಥ ನೀರಲ್ಲಿ ಹಾಕಿ ಬೇಕಿಂಗ್ ಸೋಡಾ ಎಲ್ಲ ಈ ರೀತಿ ಎಲ್ಲ ಹಾಕೋದಿಲ್ಲ. ಪೂಜೆ ಮಾಡೋವಂಥ ಮೂರ್ತಿಗಳವು ಅದನ್ನು ನಾವು ಕೈಯಲ್ಲೇ ತೊಳ್ಕೊಳ್ಬೇಕು ಅನ್ನೋ ಅಂಥವ್ರು ಈ ಒಂದು ವಿಧಾನದಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು.
ಮೂರ್ತಿಗಳಾಗಿರಲಿ, ಮುಖವಾಡ ಆಗಿರಲಿ, ಅದನ್ನು ಕ್ಲೀನ್ ಮಾಡುವಂಥ ಸಮಯದಲ್ಲಿ ನೋಡಿ ಈ ರೀತಿ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ವಿಭೂತಿ ಸಿಗುತ್ತೆ. ಈ ಒಂದು ವಿಭೂತಿಯಿಂದ ನೀವು ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬೋದು. ನೋಡಿ ನಾನಿಲ್ಲಿ ವಿಭೂತಿಯನ್ನು ಸ್ವಲ್ಪ ಅದರ ಪೌಡರನ್ನು ತೊಗೊಂಡಿದ್ದೀನಿ. ವಿಭೂತಿಯ ಪೌಡರನ್ನು ತೊಗೊಂಡು ನಾವು ಯಾವ ಒಂದು ಈ ಒಂದು ಬೆಳ್ಳಿಯ ಮೂರ್ತಿಗಳನ್ನು ಕ್ಲೀನ್ ಮಾಡ್ಕೊಳ್ಬೇಕು ಅದಕ್ಕೆ ಈ ರೀತಿ ನೀಟಾಗಿ ಹಚ್ಕೊಳ್ಬೇಕು. ಹಚ್ಚಿಬಿಟ್ಟು ಕೈಯಿಂದ ಚೆನ್ನಾಗಿ ಅದನ್ನು ಉಜ್ಜುತ್ತಾ ಹೋಗಬೇಕು. ಈ ರೀತಿ ನೀವು ಎಷ್ಟು ಆ ಒಂದು ವಿಭೂತಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಉಜ್ಜುತ್ತೀರೋ ಅಷ್ಟು ನಿಮಗೆ ಅದು ಪಳಪಳ ಅಂತೇಳಿ ಹೊಳೆಯುತ್ತೆ, ಒಳ್ಳೆ ಬಣ್ಣ ಬರುತ್ತೆ. ಎಲ್ಲ ಕಲೆ ಚುಕ್ಕೆ ಏನೇ ಇದ್ರೂ ಆ ಒಂದು ಡಿಸೈನ್ ಅನ್ನುವಂಥದ್ದು ಏನಿರುತ್ತೆ ಅಲ್ಲೂ ಕೂಡ ಕಪ್ಪು ಕಲೆಗಳು ಹಾಗೇ ಇರುತ್ತೆ. ಅದೆಲ್ಲ ಕಂಪ್ಲೀಟಾಗಿ ಹೋಗಲಿಕ್ಕೆ ಇದು ಸೂಪರ್ ಆಗಿರುವಂಥ ಒಂದು ವಿಧಾನ ಅಂತಲೇ ಹೇಳ್ಬೋದು. ಯಾವುದೇ ಬ್ರಷ್ ಹಾಕಿ ಉಜ್ಜೋ ಅಂಥ ಅವಶ್ಯಕತೆ ಇಲ್ಲ. ಕೆಲವೊಬ್ಬರು ಮೂರ್ತಿಗೆಲ್ಲ ಈ ರೀತಿ ಬ್ರಷ್ಗಳನ್ನು ಹಾಕಿ ಉಜ್ಜೋದಕ್ಕೆ ಇಷ್ಟಪಡೋದಿಲ್ಲ. ಅಂಥವರು ಈ ಒಂದು ವಿಧಾನದಲ್ಲಿ ದೇವರ ವಿಗ್ರಹ ಮೂರ್ತಿಗಳನ್ನು ಕ್ಲೀನ್ ಮಾಡ್ಕೊಳ್ಬೋದು. ಚೆನ್ನಾಗಿ ಉಜ್ಜಿದ್ದಾಗಿದೆ, ಕೊಳೆ ಎಲ್ಲ ಹೋಗಿದೆ ಅನ್ನೋಂಥ ಸಮಯದಲ್ಲಿ ಒಂದು ಒಣ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಂಡ್ಬಿಡಿ. ಇಲ್ಲ ನಮಗೆ ನೀಟಾಗಿ ನೀರು ಹಾಕಿನೇ ವಾಶ್ ಮಾಡ್ಕೋಬೇಕು ಅಂದರೆ ನೀವು ಇದನ್ನು ನೀರಲ್ಲಿ ಕೂಡ ವಾಶ್ ಮಾಡಿ ಆನಂತರ ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಈ ಒಂದು ಮುಖವಾಡವನ್ನು ಅಥವಾ ಮೂರ್ತಿಗಳನ್ನು ಒರೆಸ್ಕೊಳ್ಳೋದ್ರಿಂದ ತುಂಬ ಒಂದು ಒಳ್ಳೆಯ ಶೈನಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಎಷ್ಟೇ ಕಲೆ ಚುಕ್ಕಿ ಏನೇ ಇದ್ರೂ ಕಂಪ್ಲೀಟಾಗಿ ಹೋಗಿಸ್ಲಿಕ್ಕೆ ಇದು ಸೂಪರಾಗಿರುವಂಥ ವಿಧಾನ. ಒಂದು ಒಳ್ಳೆ ಪಾಲಿಷ್ ನಾವೇನು ಹಾಕ್ತೀವಲ್ಲ ಸಿಲ್ವರ್ಗೆ ಆ ರೀತಿ ಹೊಳಿತಾ ಇರತ್ತೆ ಅಂತಲೇ ಹೇಳ್ಬೋದು. ನಾನು ತೋರಿಸಿರುವಂಥ ಎರಡೂ ವಿಧಾನಗಳು ಕೂಡ ಸೂಪರಾಗಿ ವರ್ಕ್ ಆಗುತ್ತೆ. ಈ ರೀತಿ ಸಿಲ್ವರ್ ಐಟಮ್, ಪೂಜಾ ಸಾಮಗ್ರಿಗಳು ಅಥವಾ ಕಾಲ್ಗೆಜ್ಜೆ ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸೂಪರಾಗಿ ವರ್ಕ್ ಆಗುತ್ತೆ. ನಾವು ಹೊರಗಡೆ ಹೋಗಿ ಅಂಗಡಿನಲ್ಲೇ ಈ ರೀತಿ ಕ್ಲೀನ್ ಮಾಡಿಸ್ಕೊಳ್ಬೇಕು ಅಂತೇನಿಲ್ಲ. ಆರಾಮಾಗಿ ಮನೆಯಲ್ಲೇ ಈ ರೀತಿ ದೇವರ ವಸ್ತುಗಳಾಗಲಿ ಅಥವಾ ಕಾಲ್ಗೆಜ್ಜೆ ಏನೇ ಆಗಿದ್ರೂ ಕೂಡ ಬೆಳ್ಳಿ ಸಾಮಗ್ರಿಗಳನ್ನು ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಹೊಸದರಂತೆ ಕಾಣುತ್ತೆ ಅಂತಲೇ ಹೇಳ್ಬೋದು. ನೋಡೋದ್ರಲ್ಲ ಬೆಳ್ಳಿ ಸಾಮಗ್ರಿಗಳನ್ನು ಮನೆಯಲ್ಲೇ ಯಾವ ರೀತಿಯಾಗಿ ಹೊಳೆಯುವಂತೆ ಮಾಡ್ಕೊಳ್ಳೋದು ಅಂತೇಳಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.